ಪ್ರೀತಿ ಇಲ್ಲದ ಮೇಲೆ ಯಾತರದ ಬಾಳುವೆ, ಜ್ಯೋತಿ ಇಲ್ಲದ ಗವಿಯು ಹಾಳು ಗವಿಯು, ಜ್ಯೋತಿ ಇಲ್ಲದ ಮನೆ ಹಾಳು ಗವಿ. ಮನಿ ಚಲೋ ಕಟ್ಟ್ಯಾರ, ಅವತ್ತ ಉದ್ಘಾಟನೆ ಅದ, ಬೀಗರು ಬಂದಾರ, ಆದ್ರ ಊರಾಗ ಮಳೆಯಾಗಿ ಕರೆಂಟ್ ಇಲ್ಲ. ಜನರೇಟರ್ ತರೋದು ಮರ್ತಾರ, ಕ್ಯಾಂಡಲ್ ತರೋದು ಮರ್ತಾರ. ಮನಿ ಬೆಲೆ ಕೋಟಿ ಇರಬಹುದು, ಕೋಟಿ ರೂಪಾಯಿ ಇರಬಹುದು, ಕ್ಯಾಂಡಲ್ ಬೆಲೆ ₹1 ಇರಬಹುದು. ₹1 ಕ್ಯಾಂಡಲ್ ಇಡೀ ಮನಿ ಬೆಳಗುತ್ತದ. 1 ತಾಸು ಚಾರ್ಜ್ ಮಾಡಿದರೆ 23 ತಾಸು ಮಾತಾಡಂಗಿಲ್ಲ ಮೊಬೈಲ್. ಅದು ಬಂದಿದ್ರು ಒಮ್ಮೆ ನಾವು ಮಾತಾಡ್ತಿರ್ತೀವಿ, ಅದು ಬಂದಾಗಿರ್ತೈತಿ ಎಷ್ಟೊತ್ತಾಗಿ, ಹಂಗ ಅಯ್ಯ ನೋಡೇ ಇಲ್ಲಲ್ಲ ಇದನ್ನಂತೆ ಆಫ್ ಆಗಿರ್ತದೆ. ನಾತವಿಲ್ಲದ ಹೂವು, ಸ್ವಾತಿ ಇಲ್ಲದ ಸಿಂಪು, ಸುವಾಸನೆಗಳೇ ಇರಲಾರದ ಹೂವು ಮನೆಗೆ ತೋರಣ ಮಾಡಿ ಹಾಕಿದ್ರರೆ ಏನಾಯಿತು? ಸ್ವಾತಿಯ ಒಂದು ಮಳೆಯ ಹನಿ ಕಪ್ಪೆ ಚಿಪ್ಪಿನೊಳಗೆ ಬಿದ್ದು ಮುತ್ತನ್ನಾಗಿ ಮಾಡಲಿಲ್ಲಂದ್ರೆ ಅದನ್ನು ತಗೊಂಡು ಏನ್ ಮಾಡೋದು? ಪ್ರೀತಿಗುತ್ತರವಿದೆಯೇ ಹೇಳಪ್ಪ? ಪ್ರೀತಿಗೆ ಉತ್ತರ ಐತೇನು? ಪ್ರೀತಿಗೆ ಉತ್ತರದನು ಇಲ್ಲ. ವರ್ಣನ ಮಾಡಕ್ ಆಗೋ. ನಿಮ್ಮೂರಿಗೆ ನಾನು ಬರಬೇಕಾದರೆ ನಿಮ್ಮ ಮನಸ್ಸು ಒಂದಿರಬೇಕು. ಪ್ರೀತಿ. ನಾವು ಅಷ್ಟು ದೂರಿಂದ ಇಷ್ಟು ದೂರ ಬಂದಿವಂದ್ರ ನೀವೆಲ್ಲೋ ನಾವೆಲ್ಲೋ ನಡುವೆ ಗಾವುದ ದೂರು. 320 ಕಿಲೋಮೀಟರ್ ಜಮಖಂಡಿ. ನೀವೆಲ್ಲೋ ನಾವೆಲ್ಲೋ ನಡುವೆ ಗಾವುದ ದೂರು, ನಡುವೆಷ್ಟೋ ಊರುಗಳು 100. ಅದನ್ನೆಲ್ಲ ದಾಟಿ, ಹಾವೇರಿ ದಾಟಿ, ಶಿಗ್ಗಾಂವಿ ದಾಟಿ, ಹುಬ್ಬಳ್ಳಿ ದಾಟಿ, ರಾಣೆಬೆನ್ನೂರಿಗೆ ಬಂದ ದಾವಣಗೆರೆಗೆ ಹೋಗಲಾರ್ದ, ಹರಿಹರಕ್ಕೆ ಹೋಗಲಾರ್ದ ಇಲ್ಲೇ ಕೂತೀವಂದ್ರ ಪ್ರೀತಿ. ದ್ವೇಷದಿಂದ ಈ ಜಗತ್ತನ್ನು ಗೆಲ್ಲೋದಲ್ಲ, ಹಗೆಯಿಂದ ಈ ಜಗತ್ತನ್ನು ಗೆಲ್ಲೋದಲ್ಲ, ಪ್ರೀತಿಯ ನಗೆಯಿಂದ. ನೀವು ನಗುವ ಒಂದು ಮುಗುಳ್ನಗೆ ಕಳ್ಳನನ್ನು ಸಂತನನ್ನಾಗಿ ಮಾಡಬಲ್ಲದು. ನೀವು ಒಂದು ಮುಗುಳ್ನಗೆ ಹಗೆತನದಿಂದ ದೂರವಿಡಿಸಬಲ್ಲದು. ಆದರೆ ನಗೆಯಲ್ಲಿ 14 ಪ್ರಕಾರ. ಯಾವುದು ಎಲ್ಲಿ ನಗಬೇಕು ಅನ್ನೋದು ಗೊತ್ತಿರ್ಬೇಕಷ್ಟೆ. DVG ಹೇಳ್ತಾರೆ, ನಗಬೇಕು, ಅಳಬೇಕು, ಶಮವಿರಬೇಕು, ಹೃದಯ ರಸ ಹರಿದು ಬರಬೇಕು ಅಂತ ಹೇಳ್ತಾರೆ. ನಗಬೇಕಂತ ಜೀವನದಾಗ ಒಂದಿಷ್ಟು, ಅಳಬೇಕಂತ ಎರಡು ಬೇಕ. ಮತ್ತೆ ಬರೀ ನಗೋದಂದ್ರೆ ಈಗ ಮನೆಗೆ ನಕ್ಕೋತ್ ಹೋಗ್ರಿ ನೀವು, ಹಾ ನಕ್ಕೋತ್ ಹೋದ್ರೆ ಹೋಗಾಗ ಬರೋಬ್ಬರಿದ್ದು ಏನಾಗೈತಿ ಕನಂಗಾಗತ್ತೆ. ಬ್ಯಾಡ, ಅಳ್ಕೋತಾರೆ ಹೋಗ್ರಿ, ನಡೆಯಂಗಿಲ್ಲ. ಅಳಬೇಕು, ನಗಬೇಕು. ಮುದುಕಿ ಸತ್ತಾಗ ನಗಬೇಕು, ಹಂಗ್ ಮಾಡಿರಿ. ಅಳಬೇಕು. ಕೂಸು ಹುಟ್ಟಿದಾಗ ನಗಬೇಕು. ತಾನು ಅಳತದ, ನಿಮ್ಮನ್ನು ನಗಸ್ತದ. ಇದ ಜೀವನ. ಕೂಸ ತಾನು ಈ ಪ್ರಖರವಾದ ಸೂರ್ಯನ ಕಿರಣಗಳನ್ನ, ಬೆಳಕಿನ ಕಿರಣಗಳನ್ನ ಕಂಡು ತಾಯಿಯ ಗರ್ಭದಲ್ಲಿರುವ ಆ ಶಿಶುವು ಕತ್ತಲೆಯ ಕೋಣೆಯಲ್ಲಿ ಮಾಂಸದ ಮುದ್ದೆಯಾಗಿ ಕುಳಿತದ್ದು ಜನನವಾದ ತಕ್ಷಣ ಈ ಪ್ರಖರವಾದ ಸೂರ್ಯನ ಬೆಳಕನ್ನು ಕಂಡು ಚಟ್ಟಂತ ಚೀರಿ ಅಳಾಕ್ ಶುರು ಮಾಡುತ್ತದೆ. ತಾಯಿ ಏನ್ ಮಾಡ್ತಾಳ? ಹೆರಿಗೆ ಆಗಾಗ ನೋವಾಗಿರ್ತದ, 100 ನೋವನ್ನು ನುಂಗಿ ನಗುತ್ತಲಿರುವಳು ತಾಯಿ. ಆಕೆ ನಗಾಕ್ ಶುರು ಮಾಡುತ್ತಾಳೆ, ಇದು ಅಳಾಕ್ ಶುರು ಮಾಡ್ತದೆ. ಮಜಾ ಇಲ್ಲ ಇದು? ಕೂಸ ಅಳಾಕ್ ಶುರು ಮಾಡ್ತದ, ತಾಯಿ ಜನನ ಕೊಟ್ಟು ನಗಾಕ್ ಶುರು ಮಾಡ್ತಾಳೆ. ನಗಬೇಕು, ಅಳಬೇಕು, ಶಮವಿರಬೇಕು, ಹೃದಯ ರಸ ಹರಿದು ಬರಬೇಕು. ಮುಂದೆ ಜೀವನ ಮುಗಿದ ನಂತರ ವಯಸ್ಸಾಗಿಂದ ಈ ಹುಡುಗನ ಮುದುಕಾಗಿ ಸತ್ತ ಚಿಟ್ಟ ಪಲ್ಕಿ ಅಂತಿರಲಿ, ಏನಂತ ಅದಕ್ಕೆ, ಸದಿಗಿ ಒಳಗ ಕುಂತಾಗ, ಸ್ಮಶಾನದ ಕಡೆ ಹೋಗಾಗ ಅದರಾಗ ಕುಂತಾಗ ಈ ಹೆಣ ನಗತಿರಬೇಕು, ಜನ ಅಳತಿರಬೇಕು. ಅಗಲಿದ ಸಮಾಜಗಳನ್ನು ಕೂಡಿಸಿದೆ, ಬಿದ್ದವರನ್ನು ಎತ್ತಿದೆ, ಪರೋಪಕಾರ ಗುಣಗಳನ್ನು ಅಳವಡಿಸಿಕೊಂಡೆ, ನೊಂದವರಿಗೆ, ಬೆಂದವರಿಗೆ, ನಿರಾಶ್ರಿತರಿಗೆ, ವಿಧವೆಯರಿಗೆ ಆಶ್ರಯ ಕೊಟ್ಟು ಸಂತೋಷದಿಂದ ನಾನು ಹೊರಟಿದ್ದೇನೆ ಬಂದ ಸ್ಥಳಕ್ಕೆ ಅಂತ ಹೆಣ ನಗತಿರಬೇಕು. ಹಿಂದಿದ್ದವರು ಇನ್ನೊಂದು 4-20 ದಿನ ಇರ್ತಿರ್ಬೇಕಂತ ಅಳುತ್ತಿರಬೇಕು. ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ, ಹೌದನಿಸ್ಕೊಂಡು 1 ದಿನ ಬದುಕಿದ್ರು ಸಾಕು.
ಬ್ಯಾಡಾಗಿ 100 ವರ್ಷ ಬದುಕುದ್ರಾಗ ಏನದ? ಒಬ್ಬ ಸಾಹುಕಾರವ ಊರಾಗ ಹಿಂಗಾಗಿತ್ತಲ್ಲ, ಬ್ಯಾಸರಾಗಿ ಹೋಗಿದ್ದ, ಯಾವಾಗರೆ ಸಾಯ್ತಾನೋ ಅಂತಿದ್ರ ಅವನು. ಅಂಥವ್ರು ಭಾಳ ದಿವಸ ಬದುಕ್ತಿರ್ತಾರೆ ಏನ್ರಿ, ಅಂಥವ್ರು ಭಾಳ ದಿವಸ ಬದುಕ್ತಿರ್ತಾರೆ. ಒಂದು ದಿನ ಅವಾಗ ಏನಾತೋ ಏನೋ, ಏನಪ್ಪ 85 ವರ್ಷ ಆತು, ಎಷ್ಟು ಮದುವೆ ಮುರಿದೀನಿ, ಮನಿ ಮುರಿದೀನಿ, ಇನ್ನು ಸಾಕಿ ಕೆಲಸ ಮಾಡೋದು ಬೇಡ ಅಂತ ಹೇಳಿ ಪ್ರವಚನ ಕೇಳಿ ಪರಿವರ್ತನಾಗಿ ಮೈಕಿನ್ಯಾಗ ಬಂದು ವೇದಿಕೆ ಮೇಲೆ ಹೇಳಿಬಿಟ್ಟು, ಇನ್ನು ಇವತ್ತಿನಿಂದ 85 ಆಗ್ಯಾವ, ಇನ್ನು ಇವತ್ತಿನಿಂದ ನಾನು ಕೆಟ್ಟ ಕೆಲಸ ಮಾಡೋದಿಲ್ಲ, ನಾವೊಂದು ಪಾಪದ ಕೆಲಸ ಮಾಡೋದಿಲ್ಲ, ಇರುತನ ನಾ ಏನು ಒಳ್ಳೇದ ಮಾಡ್ತೀನಿ. ಆದ್ರೆ ನನ್ನೊಂದು ಎಲ್ಲರಲ್ಲಿ ವಿನಂತಿ, ನಾಳೆ ನಾ ಸತ್ತಾಗ ನಾ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಅನ್ನೋ ಹಂಗೆ ನಾ ಸತ್ರ ಯಾರು ನೀವು ಹೂವಿನ ಹಾರ ತರಬೇಡ್ರಿ, ಎಲ್ಲರೂ ಚೂಪ್ ಒಂದೊಂದು ಮಳಿ ಒಂದೊಂದು ಸುತಿಗಿ ತಂದು ತಲೆಯಿಂದ ಕಾಲ್ತನ ನನ್ನ ಮೈ ತುಂಬ ಹೊಡ್ರಿ ಎಂದ. ಯಾವಾಗ ಯಾವಾಗ ಸತ್ತಾಗ ಆಗೇನು ಗೊತ್ತಾಗತ್ತೆ ನಾವು. ಈ ಜನ ಹ್ಞೂ ಅಂದ್ಬಿಟ್ರು. ಕೆಲವು ಮಂದಿ ಟ್ಯೂಬ್ಲೈಟ್ ಇದ್ದಂಗೆ ಇರ್ತಾರೆ, ಟ್ಯೂಬ್ಲೈಟ್ ಬೀಳೋತಿಗೆ ಹತ್ತಿರ್ತಾರೆ, ಪಕ್ಕ 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 ಅಂದಮೇಲೆ ಹತ್ತಾರೆ. ತಿಳಿಲೇ ಇಲ್ಲ ಜನಕ್ಕೆ, ನೋಡಪ್ಪ ನಾ ತಪ್ಪು ಮಾಡಿದ್ದೀನಿ, ನಾಳೆ ನಾ ಸತ್ತಾಗ ಹಾರ ತರಬೇಡ್ರಿ, ಮಳಿ ತೊಗೊಂಬರ್ರಿ, ಸುತ್ತಿಗೆ ತೊಗೊಂಬರ್ರಿ, ನಿಮಗೆ ಎಲ್ಲಿ ಅನುಕೂಲ ಆಕತ್ತೆ ಅಲ್ಲಿ ಹೊಡ್ರಿ ಅಂದ. ಎಲ್ಲ ಮಂದಿಗೆ ಇಷ್ಟು ಆಶ್ಚರ್ಯ ಆಯ್ತು, ಏನಪ್ಪ ಈ ಮನುಷ್ಯ 85 ವರ್ಷ ಮಾಡಿದ್ರೆ ಮಾಡೋಲಕ್, ಈಗರೇ ಒಪ್ಕೊಂಡಲ್ಲ, ಪಶ್ಚಾತ್ತಾಪಕ್ಕಾಗಿ ಮಳೆ ಹೊಡ್ರಿ ಅಂತಾರಲ್ಲ, ಬಹಳ ದೊಡ್ಡ ಅಂತ ಹೇಳಿ ಅವಾಗ ಸನ್ಮಾನ ಮಾಡಿದ್ರು. ಅವತ್ತು ಪ್ರವಚನಕಾರಿಗೆ ಹಾರ ಹಾಕಲಿಲ್ಲಂತ, ಎಲ್ಲ ತಂದು ಅವಾಗ ಹಾಕಿಬಿಟ್ರು. ಮುಂದೆ 1 ತಿಂಗಳು ಒಪ್ಪತ್ನ್ಯಾಗ ಸತ್ತವ. ಅವನಿಗೆ ವಾಡಿ ಕೂಡಿಸಿದ್ರು. ಅವೇನು ಹೇಳಿದ್ದ, ಎಲ್ಲರೂ ಒಂದೊಂದು ದೊಡ್ಡ ಮಳಿ, ಚೂಪ್ ಮಳಿ, ಸಣ್ಣ ಮಳಿ, ಯಾರ್ಯಾರಿಗೆ ಎಷ್ಟೆಷ್ಟು ಅವಮಾನ ಮಾಡಿದ್ದ, ಬಹಳ ಮನೆ ಕೆಡಿಸಿದವ್ರು ದೊಡ್ಡದು ಮಳಿ, ಸಣ್ಣ ಸಣ್ಣ ಮನೆ ಕೆಡಿಸಿದ್ರೆ ಸಣ್ಣ ಮಳಿ, ಸಣ್ಣ ಸಣ್ಣ ಜಗಳ ಹಚ್ಚಿದ್ರೆ ಅದಕ್ಕಿಂತ ಸಣ್ಣ ಮಳಿ, ಹಿಂಗೆ ತಗೊಂಡು ಸುತ್ತಿಗೆ ತಗೊಂಡು ಮಂದಿ ಬಂತು, ಕ್ಯೂ ಹಚ್ಚಿತ್ ನೋಡಿ. ಹಿಂಗೆ ಹೊಡೆದ್ರಲ್ಲ, ಅವಂಗೆ ಜಾಗ ತೊಗಲ ಕಾಣುವಲ್ತ, ಚರ್ಮನ ಕಾಣುವಲ್ತ, ಹಂಗೆ ಮೈ ತುಂಬ ಹೊಡ್ಯಾಕತ್ತಿದ್ರು. ಇನ್ನೊಂದು 10-20 ಜನ ನಿಂತಿದ್ರು ಹೊಡ್ಯಾಕ. ಪೊಲೀಸರು ವ್ಯಾನ್ ಬಂತು. ಅವ್ರು ಪೊಲೀಸರು ಹೇಳಿದ್ರು, ಯಾರ್ಯಾರು ಎಲ್ಲೆಲ್ಲಿದ್ರೆ ಅಲ್ಲೇ ನಿಲ್ರಿ ಅಂದರು, ಕೈಯಾಗಿ ಏನೇನದಾವ ಅಲ್ಲೇ ಹಿಡ್ರಿ ಅಂದರು. ಸುಮ್ಮನೆ ತುಂಬ ಸುಟ್ಟಿಗೆ ಹಿಂಗೆ ಹಿಡ್ಕೊಂಡು ನಿಂತು ಬಿಟ್ರಿ ಎಲ್ಲರೂ. ಇವರೆಲ್ಲರನ್ನೂ ಅರೆಸ್ಟ್ ಮಾಡೋದು ನಾವು. 100 ಮಂದಿ ಇತ್ತು. ಯಾಕ್ರಿ ಅಂದ್ರು ಅವ್ರು, ಅರೆಸ್ಟ್ ಮಾಡ್ರಿ ಅಂತ. ಇಲ್ರಿ ಅವನ ಮಳಿ ಹೊಡಿ ಅಂದನ್ರಿ ಅಂದ್ರು ಅವರೆಲ್ಲ. ಅವನ ಏನು ಮಳಿ ಹೊಡಿ ಅಂತಾನ, ನಮ್ಮ ಕಡೆ ಒಂದು ಪತ್ರ ಕಳಿಸ್ಯಾನ ಅಂದ್ರು. ಈಗ ದೊಡ್ಡ ಲೈಟ್ ಆದ್ರು, ಟ್ಯೂಬ್ಲೈಟ್ ಆಗಲಿಲ್ಲ. ಈಗ ಏನು ಬರೆದಿದ್ದಂದ್ರೆ, ನಮ್ಮ ಊರಾಗ ಎಲ್ಲರೂ ನಾನು ಬಹಳ ವರ್ಷ ಆತು ಮಳಿ ಹೊಡೆದು ಕೊಲ್ತನ ಅನ್ನಕತ್ತಿದ್ರು, ನಾ ಒಂದು ವೇಳೆ ಸತ್ರ ಇವ್ರು ಮಳಿ ಹೊಡೆದ ನಾನು ಕೊಂದಿರ್ತಾರ ನೋಡು ಅಂತ ಬರ್ದಿದ್ದಂತ ನಾವು. ಅವ್ರಂದ್ರು, ಇವ್ ಇದ್ದಾಗೂ ನಮ್ಮನ್ನ ಕಾಡ್ಯಾನ, ಸತ್ತಾಗೂ ನಮ್ಮನ್ನ ಬಿಡವಾಲಿವ, ಬೇಕಾಗಿ ಬದುಕಬೇಕ್ರಿ ಜೀವನದಾಗ, ಬ್ಯಾಡಾಗಿ 100 ವರ್ಷ ಇವನಗತ್ತೆ ಬದುಕಿದ್ರೆ ಏನು ಲೇಸೆನಿಸಿಕೊಂಡು. ಹುಟ್ಟು ಮನೆ, ಸಾವು ಮನೆ, ತಂಗು ಮನೆ, ಬಿಟ್ಟಾವ ಬೇರೆ ಮನೆ ಇದೆಯೇ ನಿನಗೆ, ಕೊಟ್ಟಷ್ಟು ಅವಧಿಯಲ್ಲಿ ಸಿಕ್ಕ ಸೌಕರ್ಯದಲ್ಲಿ ಇಷ್ಟವನು ಬೆಳೆ ನೀನು. ನೋಡಪ್ಪ, ಮನಿ ಎಷ್ಟದಾವ? ನಮ್ಮ 3. ನಿಮ್ಮ ಎಷ್ಟದ ಗೊತ್ತಿಲ್ವ ನನಗೆ. ನಮ್ಮ 3 ಅದಾವ. ಒಂದು ಹುಟ್ಟು ಮನೆ, ತಾಯಿಯ ಗರ್ಭ. 2ನೇದ್ದು ಹುಗಿತಾರಲ್ಲ, ಸುಡ್ತಾರಲ್ಲ, ಸಾವು ಮನೆ. 3ನೇದ್ದು ತಂಗು ಮನೆ, ಈಗಿದ್ದ ಮನೆ. ಎಲ್ಲರಿಗೂ 3 ಇರ್ತಾವ. ನೀವು ಪ್ಲಾಟ್ ಬೆಂಗಳೂರಾಗ ತಗೊಂಡಿರ್ಬೋದು, ಆದ್ರೆ ಅದು ಒರಿಜಿನಲ್ ಪ್ಲಾಟ್ ಅಲ್ಲ. ಒರಿಜಿನಲ್ ಪ್ಲಾಟ್ 3/6 ತಿಳಿತಲ್ಲ. ಉದ್ದಕ್ಕೆ ಹೋಗಿದ್ರೆ 6 ಫೂಟ, ಕೂಡಿಸಿ ಹೋಗಿದ್ರೆ 3 ಫೂಟ, 30-60 ಅಲ್ಲಿದೆ. 3/6. ಬಹಳ ಜನ ನೋಡಿರ್ಬೇಕು ನೀವೆಲ್ಲ, ಕಾಲರ್ ಹಾರಿಸ್ತಿರ್ತಾರೆ, ನನ್ನ ಮುಂದೆ 6 ಅನ್ನಂಗಿಲ್ಲ. ನನ್ನ ಮುಂದೆ 6 ಅಂದ್ರೆ 3 ಗುಂಡ್ಲೆ 6 ಅನ್ಬೇಕು ನೀವು. ನಿಮ್ಮ ಸುದ್ದಿಗೆ ಬರಂಗಿಲ್ಲ ಅವ ಅಂದು ನೋಡ್ರಿ. ಸುಮ್ಮನೆ ಯಾರೇ ಹೇಳ್ತಿರ್ತಾನೆ, ನನ್ನ ಮುಂದೆ 6, 3 ಗುಂಡ್ಲೆ 6.
ಸುದ್ದಿಯಾಗ ನೀವು ಮಾತಾಡಕ್ಕೆ ಹೋಗಂಗಿಲ್ಲವ, ಯಾಕಂದ್ರೆ 3/6 ಪ್ಲಾಟ. ಹೀಚಿ ಶಾಂತವೀರಯ್ಯ ಅಂತ ಹೇಳಿ ಬೆಂಗಳೂರಲ್ಲಿ ಒಬ್ಬರು ಕವಿ ಸಾಹಿತಿ ಇದ್ದಾರೆ, ಬಹಳ ದೊಡ್ಡ ಸಾಹಿತಿ, 100 ಗ್ರಂಥಗಳನ್ನು ಬರೆದಿದ್ದಾರೆ ಹೀಚಿ ಶಾಂತವೀರಯ್ಯನವರು. ಅವರೊಂದು ಚಲೋ ಮಾತು ಹೇಳ್ತಾರೆ, ಈ ಶರೀರ ಏನೈತಿಲ್ಲ, ಈ ಶರೀರ ಒಂದು ಮನೆಗೆ ಹೋಲಿಸ್ತಾರೆ. ಮನೆಗೆ ತಲೆಯಿಂದ ಎದೆಯವರೆಗೆ ದೇವನ ಮನೆ. ಈ ತಲೆಯಿಂದ ಎದೆಯವರೆಗೆ ದೇವನ ಮನೆ. ಯಾಕಂದ್ರೆ ಕಣ್ಣ ಇಲ್ಲೇ ಅದಾವ, ಒಳ್ಳೆಯದನ್ನು ನೋಡ್ತದ, ಲಿಂಗ ನಿರೀಕ್ಷಣೆ ಮಾಡ್ತದೆ, ಗುರುಚರಣವನ್ನು ಕಂಡು ಸಂತೋಷ ಪಡುತ್ತದೆ, ಇದು ದೇವನ ಮನೆ. ಕಿವಿ ಇಲ್ಲೇ ಅದಾವ, ಒಳ್ಳೆಯ ಪ್ರವಚನದ 4 ಮಾತುಗಳನ್ನು ಆಲಿಸ್ತದ, ಇದು ದೇವನ ಮನೆ. ಈ ಮೂಗು ಏನೈತಲ್ಲ, ಕಿಡಿಕಿ, ಇದು ಒಳ್ಳೆಯದನ್ನು ಗ್ರಹಿಸ್ತದೆ. ಬಾಯಿ ಈ ಮನೆಗೆ ಹೆಬ್ಬಾಗಿಲು, ಬಾಗಿಲು ಈ ಬಾಯಿ. ನೀವು ಲಿಂಗ ಕಟ್ಟಿದ್ರೆ ಎದಿ ಮ್ಯಾಗಿರ್ತದೆ, ತಾಳಿ ಇದ್ರೆ ಎದಿ ಮ್ಯಾಗಿರ್ತದೆ, ಏನೇ ಚಿಹ್ನೆಗಳು, ಧರ್ಮದ ಚಿಹ್ನೆಗಳಿದ್ರೆ ಎದಿ ಮ್ಯಾಗಿರ್ತವ. ಅದಕ್ಕೆ ತಲೆಯಿಂದ ಎದೆಯವರೆಗೆ ದೇವನ ಮನೆ. ಮುಂದೆ ಎದೆಯಿಂದ ಸೊಂಟದವರೆಗೆ ಅಡಿಗೆಯ ಮನೆ, ಕಿಚನ್ ರೂಮ್ ಇದೆ ಏನ್ರಿ ಶರಣ್ರ? ಈ ಸೊಂಟತ್ತನ, ಈ ಎದೆಯಿಂದ ಸೊಂಟತ್ತನ ಇದು ಅಡಿಗೆ ಮನೆ, ಎಲ್ಲ ಇಲ್ಲೇ ಐತ ಕಿಚನ್ ಏನ್ರಿ, ಎಲ್ಲ ಇದ್ರಾಗಿರ್ತದೆ. ಆಮೇಲೆ ಒಂದು ಮಾತು ಹೇಳ್ತಾರೆ, ಸೊಂಟದಿಂದ ಉಳಿದೆಲ್ಲ ಬರೀ ಬಚ್ಚಲ ಮನೆ. ಬಚ್ಚಲ ಮನೆಯಲ್ಲಿ 1,000,000 ಜನ, ಅಡಿಗೆಯ ಮನೆಯಲ್ಲಿ 1,00,000 ಜನ, ದೇವನ ಮನೆಯಲ್ಲಿ ಒಬ್ಬರೂ ಇಲ್ಲ ಅಂತ ಹೇಳ್ತಾರೆ. ಎಂತ ಸುಂದರವಾದ ಸಾಲಗಳು, ನಗೋದಲ್ಲ, ಇದು ತತ್ವ ಸಿದ್ಧಾಂತ. ಇದು ತಲೆಯಿಂದ ಎದಿತನ ನಡೆಯೋದಿಲ್ಲ, ಜನ ಯಾರಿಲ್ಲ. ಒಬ್ಬ ಕವಿ ಹೇಳ್ತಾನೆ, ಅನುಭಾವಿ ಹೇಳ್ತಾನೆ, ಜೈಲುಗಳಲ್ಲಿ ಕೀಲಿ ಜಡಿದರು, ಒಳಗೆ ಜನ ನೂಕು ನುಗ್ಗಲು. ಜೈಲಿಗೆ ಕೀಲಿ ಹಾಕ್ಯಾರ, ಒಳಗೆ ಮಂದಿ ತುಂಬೈತಿ. ರಾಜರಾಜೇಶ್ವರಿ ಆವರಣವಾದ ಕೀಲಿ ತೆಗದಾರ, ನೂಕು ನುಗ್ಗಲದಾರ, ನಿಲ್ಲಿ ತುಳುಕಬೇಕು, ಇದು ತುಂಬಿ ತುಳುಕಬೇಕು ಏನ್ರಿ, ತುಂಬೆ ತುಳುಕ. ಕೀಲಿ ಬಡದಲ್ಲಿ ಮಂದಿ ತುಂಬ್ಯಾರ, ಕೀಲಿ ಓಪನ್ ಮಾಡಿದಲ್ಲಿ ಏನಿಲ್ಲ, ಹೌದಲ್ರಿ? ಯಾವುದು ಕದ್ದಿಲೆ ಹೇಳ್ತಾರಲ್ಲ ಕಿವ್ಯಾಗ, ಅದು ನಾಟತತಿ. ಇವತ್ತು ಮೈಕ್ನ್ಯಾಗ ಹೇಳಿದ್ ನಾಟಂಗಿಲ್ಲ ನೋಡ್ರಿ. ಬೇಕಂದ್ರೆ ಕಿವ್ಯಾಗ ಏನಾರೇ ಒಂದು ಸುಳ್ಳರೇ ಇರಲಿ, ಸತ್ಯರೇ ಇರಲಿ, ಸಣ್ಣ ಮಾತಿಲ್ಲ ಮಗ್ಲದಾಗ ಕರೆದು ಹೇಳಿದ್ರೆ ನಾಟಿ ಬಿಡ್ತದ. ಮೈಕ್ನ್ಯಾಗ ಹೇಳಿದ್ದ ನಾಟೋದಿಲ್ಲ. ಅಲ್ಲಿ ಒಳಗೆ ತುಂಬ್ಯಾರ, ಇಲ್ಲಿ ಒಳಗೆ ಯಾರಿಲ್ಲ. ತಲೆಯಿಂದ ಎದೆಯವರೆಗೆ ದೇವನ ಮನೆ, ಎದೆಯಿಂದ ಸೊಂಟದವರೆಗೆ ಅಡಿಗೆಯ ಮನೆ. ತಂದು ತಿಂದತಿ, ಮಂದಿದು ತಿಂದತಿ. ತಂದು ತಿಂದದ ಮತ್ತೊಬ್ರದ ಚಾ ಕುಡ್ಸಂಗಿಲ್ಲೇನು, ನಾಷ್ಟ ಮಾಡಿಸಂಗಿಲ್ಲೇನು, ಒಂದು ದಿವಸ ದುಡ್ಡು ಕೊಡ್ಲಿಲ್ಲ ನಾವು, ಬರೇ ಕುಡ್ಸಂಗಿಲ್ಲೇನು, ತಿನ್ಸಂಗಿಲ್ಲೇನು, ಕುಡ್ಸಂಗಿಲ್ಲ. ಕೊಡ್ತನಂತ ಅಂಗಿ ಕಿಶೆದ ಕೈ ಹಾಕವನ್, ಸುಮ್ಮನೆ ಅಡಿಗಾಡ್ಸವಂತ, ಅಷ್ಟ್ರಾಗ ಅವ್ರು ಕೊಟ್ಟು ಬಿಡೋರು. ಒಂದು ದಿವಸ ನೋಡೋಣ ಅಂದ್ರಂತ, ಕೊಡ್ತಾನಂತ, ಅವನ ಕೊಡ್ಲಿ, ಯಾರು ಕೊಡ್ಬೇಡ್ರಿ ಇವತ್ತಂದ್ರಂತ. ನಾ ಕೊಡ್ತೀನಿ ನಿಂದ್ರಂದ್ರಂತ, ಕೊಡಂದ್ರಂತ, ಇರ್ಲಿಲ್ಲ ಅಂತ ಕಿಶೆದಾಗ ಅಂಗಿ ಕಳಿಸ್ಕೊಂಡಿಟ್ರತ್ ನೋಡೋರು. ಸೊಂಟದಿಂದ ಕೆಳಗಡೆ ಎಲ್ಲ ಅದು ಬಚ್ಚಲ ಮನೆ. ಈ ಜಗತ್ತಿನಲ್ಲಿ ಸಂಸಾರಕ್ಕಾಗಿ, ಭವಕ್ಕಾಗಿ ಒದ್ದಾಡಕತ್ಯಾರ ಶರಣರು. ಭವಕ್ಕೆ ಶರಣರಾಗದೆ ಶಿವನಿಗೆ ಶರಣಾಗಿ ಶಿವ ಶರಣರಾದರು. ಈ ಭವ ಪ್ರಪಂಚವನ್ನ ಶಿವಪ್ರಪಂಚವನ್ನಾಗಿ ಮಾಡಿಕೊಂಡರು. ಈ ಭವಸಾಗರವನ್ನ ಶಿವಸಾಗರವನ್ನಾಗಿ ಮಾಡಿಕೊಂಡರು. ಅವರು ಧನಾತ್ಮಕವಾಗಿ ವಿಚಾರ ಮಾಡಿದರು, ಸರ್ವರನ್ನ ಪ್ರೀತಿಸಿದರು, ಗೌರವಿಸಿದರು, ಆರಾಧಿಸಿದರು. ಆದ್ದರಿಂದಲೇ ದೇಶ ದೇಶದ ಮೂಲೆ ಮೂಲೆಗಳಿಂದ ಜನ ಕಲ್ಯಾಣದ ಕಡೆ ಮುಖ ಮಾಡಿದರು. ವಿಸಿಟಿಂಗ್ ಕಾರ್ಡ್ಗಳಿರಲಿಲ್ಲ, ನಿಮ್ಮ ಮೊಬೈಲ್ಗಳಿರಲಿಲ್ಲ, ಪತ್ರ ಇರಲಿಲ್ಲ, ಮೆಸೇಜ್ಗಳಿರಲಿಲ್ಲ, ಹೋಗಿ ಬರುವ ಸಂಪರ್ಕ ಸಾಧನಗಳಿಲ್ಲದ ಆ ಕಾಲದಲ್ಲಿ ಇದೇ ಕರ್ನಾಟಕದ, ಕಲ್ಯಾಣ ಕರ್ನಾಟಕದಲ್ಲಿ ಬಸವ ಧ್ವಜದ ಕಹಳೆ, ಕ್ರಾಂತಿಯ ಕಹಳೆ ಸರ್ವರನ್ನ ತನ್ನ ಹೃದಯದಲ್ಲಿ ಇಂಬಿಟ್ಟುಕೊಂಡಿತ್ತು. ಅಂಥ ಶರಣರು ನಮಗೆ ಆದರ್ಶ.
ದೇವರನ್ನೇ ಹಾಸಿಕೊಂಡ್ರು, ಹೊತ್ಕೊಂಡ್ರು, ಅದರ ಒಳಗನ ಜೀವನವನ್ನ ನಡೆಸಿದ್ರು. ಅಂಥ ಮಹಾನುಭಾವರು ಅವರು. ನಮ್ಮ ಜೀವನದಾಗ ಅರ್ಥ ಮಾಡ್ಕೊಳ್ಳಿ, ನಾವು ಬಹಳ ಮನಿ ಐತಂತ ಕಾಲರ್ ಹಾರಿಸೋದು ಬೇಡ, ನಾವು ಬಹಳ ತಿಳ್ಕೊಂಡಿವಂತ ತಿಳ್ಕೊಳ್ಳೋದು ಬೇಡ, ನಮಗೆಲ್ಲಾ ಬರ್ತೈತಿ ಅಂತ ಭಾವಿಸ್ಕೊಳ್ಳೋದು ಬೇಡ. ನಮ್ಮ ಮನೆಯ ಮುಂದೆ ಗೋಲಿ ಆಡುವ ಹುಡುಗನಷ್ಟು ಜ್ಞಾನ ನಮಗಿಲ್ಲ. ನಮ್ಮ ಮನೆಯ ಮುಂದೆ ಏನ್ರಿ ಕುಣಿದು ಕುಪ್ಪಳಿಸುವ ಮಕ್ಕಳ ಜ್ಞಾನದಷ್ಟು ನಮ್ಮ ಜ್ಞಾನ ಇಲ್ಲ. ತಾಯಿಗೆ ಗೊತ್ತಿಲ್ಲ, ತಾಯಿ ಸುಮ್ಮನೆ ಹುಚ್ಚರಂಗೆ ಹೇಳಕತ್ತಾಳೆ, 80 ಮಾಡು, 90 ಮಾಡು, 90 ಮಾಡು, 99 ಮಾಡು ಅಂತ ಹೇಳ್ತಾಳ. ಮಮ್ಮಿ ನೀ ಎಷ್ಟು ತಗೊಂಡಿ ಅಂದ್ರೆ 35 ತಗೊಂಡಾಕಿ 99 ಮಾಡಂತೀಯಲ್ವಾ. ಮಗ 99 ಮಾಡೋದಲ್ಲ, ಮಗ ಜೀವನ ದರ್ಶನ ಮಾಡಿಕೊಂಡು ಜೀವನದೊಳಗೆ 100 ಮಾಡೋದು ಬಹಳ ಮುಖ್ಯ. 100. ಈಗ ಡಿಸಿಪ್ಲಿನ್ ಅಂತಿಲ್ಲ, ಸ್ಪೆಲ್ಲಿಂಗ್ ಇಲ್ಲ, ಡಿಸಿಪ್ಲಿನ್ ಇಲ್ಲ, DISCIPLANE ಇಲ್ವಾ, ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ಅಂದ್ರೆ ಶಿಸ್ತು. ಇಂಗ್ಲಿಷ್ 26 ಅಕ್ಷರದ ಮೊದಲ ಅಕ್ಷರಗಳನ್ನು ಕೂಡಿಸ್ತಾ ಹೋಗಿ. A1, B2, C3, D4, E5, F6 ಅಂತಿಲ್ವಾ. ಈ 26 ಅಕ್ಷರದೊಳಗನ ಡಿಸಿಪ್ಲಿನ್ ಐತೆಲ್ಲ. ಆ ಡಿಸಿಪ್ಲಿನ್ ಡಿ ಅನ್ನೋದು ಎಷ್ಟನೇ ಅಕ್ಷರ? 4ನೇ ಅಕ್ಷರ. ಇ ಅನ್ನೋದು ಎಷ್ಟನೇದು? 5ನೇ ಅಕ್ಷರ. ಹಿಂಗೆಲ್ಲ ಡಿ ಇವೆಲ್ಲ ಕೂಡಿಸ್ಕೋತ ಹೋದ್ರೆ ಆ ಅಂಕಿ ಕೂಡಿಸಿಬಿಟ್ರೆ ಕೊನೆಗೆ 100 ಆಕತ್ತೆ. ಡಿಸಿಪ್ಲಿನ್ ಅನ್ನೋದನ್ನ 100 ಆಗ್ತದೆ. ಅಂದ್ರೆ ಜೀವನದೊಳಗೆ ಡಿಸಿಪ್ಲಿನ್ ಎಷ್ಟಿರಬೇಕು? 100% ಇರಬೇಕು. 100%. ಈಗ ನೋಡಿ, ನೀವು ಕುಂತೀರಿ, ಒಂದು ಡಿಸಿಪ್ಲಿನ್ ಇದೆ, ನನ್ನ ಮುಂದೆ ಯಾರು ಅಡ್ಡ ಹಾಯಬಾರದು, ಅದು ಅಶಿಸ್ತು. ನಾ ಇಲ್ಲಿ ಮಾತಾಡಕತ್ತೀನಿ, ನೀವು ಫೋನ್ ಆನ್ ಮಾಡಬಾರ್ದು, ನೀವು ಫೋನ್ಯಾಗ ಮಾತಾಡಬಾರ್ದು, ಅದು ಡಿಸಿಪ್ಲಿನ್. ಶಾಂತಿ ನಮಗೇನು ಬೇಕಾಗಿದೆ? ಐ ವಾಂಟ್ ಪೀಸ್. ನಾನು ಶಾಂತಿಯನ್ನು ಹುಡುಕಾಡಕತ್ತೇನಿ, ನನಗೆ ಬೇಕಾಗಿರೋದು ಶಾಂತಿ. ಶಾಂತಿ, ಸಮಾಧಾನ, ಸದ್ಬುದ್ಧಿಗಳ ಕೊರತೆ ಉಂಟಾದಾಗಲೆಲ್ಲ ಇಂಥ ಪ್ರವಚನ ಮಾತುಗಳನ್ನು ನಾವು ಆಲಿಸಬೇಕು. ಮನಸ್ಸು ಕೆಟ್ಟು ಹೋಗಿಬಿಟ್ಟದು, ಮನಸ್ಸು ಕೆಟ್ಟು ಹೋಗ್ಯದ, ಸಮಾಧಾನ ಇಲ್ಲ ಮನುಷ್ಯನಿಗೆ. ನೋಡಿರಿ ನೀವು, ಖಾಲಿ ಬಸ್ನ್ಯಾಗ ಮನುಷ್ಯ, ಖಾಲಿ ಬಸ್, ಡ್ರೈವರ್ ಕಂಡಕ್ಟರ್ ಇಬ್ರು ಅದಾರ. ಒಬ್ಬ ಮನುಷ್ಯ ಹತ್ತಾನ, ಟಿಕೆಟ್ ತಕ್ಷಣ ಎಲ್ಲಿ ಕೂಡ್ತಾನೆ ಹೇಳಿ ನೋಡೋಣ, ಇಷ್ಟು ಮಂದಿ ಕೂಡಿರಿ, ಎಲ್ಲಿ ಕೂಡ್ಬೋದಮ್ಮ? ಕೂಡಂಗಿಲ್ಲ. 5 ನಿಮಿಷ ಈ ಕಿಟಕಿ ಕೂಡ್ತಾನೆ, 5 ನಿಮಿಷ ಆ ಕಿಟಕಿ ಕೂಡ್ತಾನೆ, 5 ನಿಮಿಷ ಎದ್ದು ನಿಂದಿರ್ತಾನೆ, 5 ನಿಮಿಷ ಮುಂದೆ ಹೋಗ್ತಾನೆ, 5 ನಿಮಿಷ ಹಿಂದೆ ಬರ್ತಾನೆ, ಅಟ್ರಾಗ ಊರು ಬಂದ್ಬಿಟ್ಟಿರ್ತದೆ. ಯಾಕೆ ಹೇಳಿ? ಶಾಂತಿ ಇಲ್ಲ. ಕಟಿಂಗ್ ಮಾಡ್ಸಕ್ ಹೋಗಿರ್ತೀರಲ್ಲ ನೀವು, ಸೇವಿಂಗ್ ಮಾಡ್ಸಕ್ ಹೋಗಂಗಿಲ್ಲ. ಅಲ್ಲಿ 4 ಜನ ಪಾಳಿ ಹಚ್ಚಿರ್ತಾರ, 5ನೇದು ನಿಮ್ಮದು ಆಕತಿ. ಅವನಿಗೆ ಕೇಳ್ತೀರಿ, ಇನ್ನ ತಡ ಅನಪ್ಪ, ಇನ್ನ ಭಾಳ ಹೊತ್ತಾಕತ್ತೆ ನಂತರ. ಹೌದ್ರಿ, ಇನ್ನೊಂದು 2 ತಾಸು ಆಕತ್ರಿ ಅಂತಾನೆ. ಹಂಗಾರೆ ನಾಳೆ ಬರ್ತನಾಳ ಅಂತೀರಿ. ಮಂದಿ ಕಟ್ಟಿ ಮೇಲೆ ಕೂತು ಮಂದಿ ಮಾತಾಡಕ್ಕೆ 3 ತಾಸು ಟೈಮ್ ಸಿಗ್ತತಿ, ಕಟ್ಟಿಂಗ್ ಮಾಡ್ಕೊಳಕ್ ಅರ್ಧ ತಾಸು ಟೈಮ್ ಸಿಗ್ಲಿಲ್ಲ ಅಂದ್ರೆ ನಾವೆಷ್ಟು ನೀವ ತುಂಬ್ಕೋಬೇಕು ಅದನ್ನು ಮುಂದಿನ. ನಾವ್ ಹೆಂಗ 23 ತಾಸು ಏನೆಲ್ಲ ಮಾಡಿರ್ತೀವಿ, ಸಂಜೆ 1 ತಾಸು ಇಲ್ಲಿ ಬರಾಕ ನಮ್ಮ ಮನಸ್ಸು ಒಲ್ಲೆ ಅಂತತೆಲ್ಲ ಕೇಳಬೇಕು, ಅನುಭವಿಸಬೇಕು. ಇಷ್ಟು ಸುಖ ಅದಲ್ಲ. ನನ್ನ PhD ಗ್ರಂಥದಲ್ಲಿ ಬರೆದಿದ್ದೀನಿ ನಾನು ಈ ಮಾತನ್ನ. ಲಿಂಗ ಯೋಗ, ಇಷ್ಟಲಿಂಗ ಯೋಗ ನನ್ನ ಒಬ್ಬನಿಗೆ ಸಂತೋಷ, ಸುಖ, ಪರಮ ಸುಖವನ್ನು ನೀಡಿದರೆ, ಪ್ರವಚನ ಯೋಗ ಏಕಕಾಲಕ್ಕೆ 1000 ಜನರಿಗೆ ಪರಮಾನಂದವನ್ನು ನೀಡುತ್ತದೆ. ಪ್ರವಚನವೂ ಒಂದು ಯೋಗ, ಇದು ಒಂದು ಯೋಗ. ನಾನು ನನ್ನ ಆಶ್ರಮ ಮರೆತು ಕುಂತೀನಿ, ಇಲ್ಲಿ ನೀವು ನಿಮ್ಮ ಮನಿ ಮರೆತು ಕುಂತೀರಿ ಇಲ್ಲ, ನೀವು ಎಲ್ಲದಿರಿ ಅನ್ನೋದ ಮರ್ತೀರಿ. ನೀವು ಕೆಳಗೆ ಕುಂತಾರ ಬಡವ್ರದ್ರಿ ಅಂತ ತಿಳ್ಕೊಂಡ್ರೆ ನೀವು ಶ್ರೀಮಂತರದಿರಿ. ನಿಮ್ಮ ಮನಿ ಕುಶನ್ ಮಾರ್ತೀರಿ, ಸೋಫಾ ಮಾರ್ತೀರಿ, ಚಾಪ್ಯಾಗ ಕುಂತೀರಿ, ಚಾಪ್ಯಾಗ. ಅಲ್ಲಿ ಸಿಗಲಾರದ ಪರಮ ಸುಖ ಈ ಬಲ್ಲವರ ಬೆಳಕಿನ ಮಾತುಗಳಲ್ಲಿದೆ. ಕೊಟ್ಟಷ್ಟು ಅವಧಿಯಲ್ಲಿ ಸಿಕ್ಕ ಸೌಕರ್ಯದಲ್ಲಿ. ಏನ್ರಿ ಏನ ಅವಕಾಶ ಕೊಟ್ಟದೋ ಪ್ರಕೃತಿ, ಈ ಕೊಟ್ಟಷ್ಟು ಅವಧಿಯಲ್ಲಿ 100 ವರ್ಷ ಕೊಟ್ಟಾನ, 50 ವರ್ಷ ಕೊಟ್ಟಾನ, 20 ವರ್ಷ. ಒಂದು ಹಾಡಿತ್ತು ಕೇಳಿರಿ ನೀವು ಶಾಲೆ ಈಗ ಮಕ್ಕಳಿಗಿಲ್ಲದು. ಅವ್ವ ನೋಡಬಗರಿ, ಅಪ್ಪ ನೋಡಬಗರಿ, ನಿಂತಂಗ ಕಾಣಿಸ್ತೈತಿ, ನಿಂತಿಲ್ಲ ಬಗರಿ. ಬಗರಿನ ಇಲ್ಲಿಗ ಬಗರಿ ಅಂತಿದ್ದು ಗೊತ್ತೈತಿ ನಿಂಗೆ? ಜಾಳಗಿ ಹಾಕಿ ಹಿಂಗೆ ಆಡ್ತಿದ್ವಿ ಏನನ್ನ ಆಡಿ ಇಲ್ಲ.
ಆ ಬಗರಿಗೆ ಜಾಳಿಗೆ ಸುತ್ತಾರಲ್ಲ, ಅದೇ ಆಯುಷ್ಯದ ಜಾಳಿಗೆ. ಅದನ್ನ ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಬಗರಿ ಆಡ್ತದ. ಆ ಬಗರಿ ಒಳಗ ಕೆಲವು ನಿದ್ದಿ ಬಗರಿ ಇರ್ತಾವ. ನಿದ್ದಿ ಬಗರಿ ಅಂದ್ರೆ ಗೊತ್ತಾತ, ಗರ್ 5 ನಿಮಿಷ ಹಂಗ ತಿರುಗ್ತಿರ್ತಾವ. ಅವು 100 ವರ್ಷ, 98 ವರ್ಷ, 90 ವರ್ಷ, 95 ವರ್ಷ ತನ ಬದುಕ್ತಾವ. ಇನ್ನು ಕೆಲವು ಬಗರಿ ಕಿಡ್ಬುಡಕ್ ಬಗರಿ ಇರ್ತಾವ. ಗಡ 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 ಮಾಡಿ ಪಟ್ನ ಬಿದ್ದುಬಿಡ್ತಾವ. ಅವ್ವ ಅಪ್ಪನ ಮಾತು ಕೇಳಂಗಿಲ್ಲ, ಶಾಲೆಗೆ ಹೋಗಂದ್ರೆ ಹೋಗಂಗಿಲ್ಲ, ಕಾಲೇಜ್ಗೆ ಹೋಗಂದ್ರೆ ಹೋಗಂಗಿಲ್ಲ, ಕೆಲಸ ಮಾಡಂದ್ರೆ ಮಾಡಂಗಿಲ್ಲ. ಏನಪ್ಪ ಈಗ ಮದಿಗೆ ಬಂದು ಹೆಣ್ಮಗಳಿಗೆ ಹೇಳಿದ್ರಂತಕ್ಕಿಗೆ, ನೋಡುವ ಮತ್ತು ನೀನು ನಮ್ಮ ಮನ್ಯಾಗರೇ 8ಕ್ಕೆ ಎದ್ದಾಕಿ, ಭಾಳ ಕೆಲಸ ಮಾಡಿದಾಕಿ, ಮತ್ತು ಗಂಡನ ಮನೆಗೆ ಹೋದ ತಕ್ಷಣ ಶಿಕನ್ಯಾಗರ ಎದ್ದಿ ಕೆಲಸ ಮಾಡಿ ಆರಾಮ್ ವರದಕ್ಷಿಣೆ ಕೊಟ್ಟಿನಿ, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. 9-10 ಗಂಟೆಗೆ ಉಪ್ಪಿಟ್ಟು ಮಾಡಿದ್ದು ವಾಸನೆ ಬಂದು ಮೂಗಿಗೆ ಹೊಡೆದ ಮೇಲೆ ಆರಾಮ್ ಹೇಳುವ ಅಂತ ಡೈರೆಕ್ಷನ್ ಕೊಟ್ಟು ಕಳಿಸಿದ್ರಂತ. ಹಿಂಗೆ ಹೇಳೋದ? ಅತ್ತೆಯ ಮನೆಗೆ ಹೋಗಾಕೀಗಿ 18 ಹೇಳಿನ ಮತ್ತೊಂದ ಹೇಳುವುದ ಮರತೀನ ತಂಗ್ಯವ್ವ ಅತ್ತಿಗುತ್ತರವ ಕೊಡಬ್ಯಾಡ ಅಂತ ಹೇಳ್ಬೇಕು. ಹಿಂಗೆ ಹೇಳ್ಬೇಕ. ಮತ್ತು ನಿಮ್ಮ ಮಾವ ನಿಮ್ಮ ಭಾವ ಯಾರ ಏನಾರ ಅಂದ್ರೆ ಮೊಬೈಲ್ ತಗೋ, ಒಂದು ಮೆಸೇಜ್ ಮಾಡಿ ಅರ್ಧ ತಾಸನಾಗ ಅಲ್ಲೇ ಇರ್ತೀವಿ. ಬರೇ ಇಂಥವ ಕೊಡುತ್ತಲೆ. ಅವ ಗಂಡನ ಏನು ಹಾಕೋಬೇಕು ನೋಡು. ಇಷ್ಟಾತು, 1 ತಿಂಗಳಾದರೂ ಮನೆ ಕೆಲಸನ ಮಾಡಲಿಲ್ಲ ಅಂತಿಕ್ಕಿ. ಎಲ್ಲ ಬೆಳಗು ತೊಳೆಯು, ಬಟ್ಟೆ ತೊಳೆದು ಎಲ್ಲ ಮಾಡಿ ನಾಷ್ಟ ಮಾಡಿಂದ ಹೇಳಕ್ಕೆತ್ತೆ. ಯಾಕೆ ಡೈರೆಕ್ಷನ್ ಮಾಡ್ಯಾರ? ಸಿನಿಮಾನ ಹಂಗೈತಿದ. ಇದು ಲೈಫ್. ದಿನ ಮುಂಜಾನೆ ಅತ್ತಿಗೆ ಮಾವಗ ಮಗಗ ಕಸ ಗೂಡಿಸಿ ತಿಂಗಳ ತನ ಇವಾಗ ಗುಡಿಸಿದು ವರದಕ್ಷಿಣೆ ಕೊಟ್ಟಾರ. ಏನಾರೇ ಅಂದ್ರೆ ಅಷ್ಟು ಕೊಟ್ಟಿಲ್ಲನ? ಅಷ್ಟು ಕೊಟ್ಟಿಲ್ಲ. ಎಲ್ಲನೂ ಕೊಟ್ಟ ಮೇಲೆ ಇನ್ನೇನು ಕೊಡೋದು ಹೇಳಿ ನೋಡೋಣ. ಹಿಂಗಾತು. ಅವ್ರು 3 ಮಂದಿ ಬ್ಯಾಸತ್ತು ಏನು ಮಾಡಿದ್ರಂತ, ರಾತ್ರಿ ಮೀಟಿಂಗ್ ಮಾಡಿದ್ರಂತ. ಈ ಹೆಣ್ಮಗಳ ಕಡೆ ಯಾವಾಗರೇ ಕಸ ಗೂಡಿಸೋನು, ಕಸಬರಿಗೆ ಅವಳ ಕೈಯಾಗ ಎಂದು ಕೊಡುನು. 3 ಮಂದಿ ಮಾತಾಡಿದ್ರು. ಅತ್ತಿ ಭಾಳ ಬೆರಿಕಿದ್. ನೋಡಿ, ಏನು ಮಾಡೋದು ಬೇಡ, ಈ ಕಸಬರಿಗೆ ತೊಗೊಂಡು ನಶಿಕಿನ್ಯಾಗ ಅವಳು ಇದ್ದ ಮನೆಗೆ ಬೆಡ್ರೂಮ್ಗೆ ಹೋಗುನು, ಕಸಬರಿಗೆ ಒಂದ ಹಿಡಿನು, ನಾ ಗೂಡಿಸ್ತೇನಂತ ನೀ ಜಗ್ಗು. ಗಂಡಿಗೆ ಹೇಳಿಲ್ಲ. ನೋಡ್ರಿ, ನಾ ಕಸ ಗೂಡಿಸ್ತೇನೆ ನೀ ಜಗ್ಗು, ತಮ್ಮ ನಾ ಮೊದಲು ಗೂಡಿಸ್ತೇನೆ ನೀ ಜಗ್ಗು, ನಾ ಗೂಡಿಸ್ತೇನಂತ ನಾನು ಅಂತೀನಿ. ಕಸಬಾರಿಗೆ ಒಂದಾಕತಿ ಭಯಂಕರ ಬಾಯಿ ಮಾಡಿಬಿಡು, ನಾ ಕಸ ಗೂಡಿಸ್ತೀನಿ ನಾ ಗೂಡಿಸ್ತೀನಿ ಹಿಂಗೆ ಅಂದ್ಬಿಡುನು. ಅವಾಗ ಅವಳು ಏನಂತಾಳ, ನೀವ್ಯಾಕೆ ಜಗಳ ಮಾಡ್ತೀರಿ, ಬರ್ರಿ ನಾ ಗೂಡಿಸ್ತೇನೆ ಅಂತಾಳಂತ ಇವ್ರು ತಿಳ್ಕೊಂಡ್ರು. ಆಕೆ ವರದಕ್ಷಿಣೆ ಕೊಟ್ಟಾಳ. ಆಕೆ ಕೇಳ್ಯಾಳ, ನನ್ನ ಮಗಳು ಬರ್ರಿ ನಿಮ್ಮ ಅಂದ್ಲಕ್ಕೆ. ರಾತ್ರಿ ಮುಂಜಾನೆ ಮಲ್ಕೊಂಡಿದ್ದೆ, ಇನ್ನ 8 ಆದ್ರೂ ಎದ್ದಿದ್ದಿಲ್ಲ. ಮನಿ ಮುಂದೆ ಹಂಗೆ ಕಸ ಬಿದ್ದದ. ಇವ್ರು ಕಸಬರಿಗೆ ತೊಗೊಂಡು ಹಿಂಗೆ ಬಾಗಲ ಒತ್ತಿದ್ರು. ಚೀ ಅಂತದ ಬಾಗಲ. ಒಳಗೆ ಹೋದ್ರು, ಕಸಬರಿಗೆ ಹಿಡಿದ್ರು. ಅನ್ಲಿಲ್ಲ ಆಕಿಗೆ. ಕಸನಾ ಗೂಡಿಸ್ತೀನಿ ಜಗಾಡಿದ್ರು. ಆಕಿ ಬ್ರಹ್ಮ ರಾಕ್ಷಸಿ ಎದ್ದಂಗೆ ಎದ್ಲು. ಹಿಂಗೆ ಕೂದಲ ಹಿಂಗೆ ಮಾಡ್ಕೊಂಡು ಎದ್ಲು. ಯಾಕೆ ಡಿಸ್ಟರ್ಬ್ ಮಾಡ್ತೀರಿ? ಒಬ್ಬರು ಮುಂಜಾನೆ ಗೂಡಿಸ್ರಿ, ಒಬ್ಬರು ಮಧ್ಯಾಹ್ನ ಗೂಡಿಸ್ರಿ, ಒಬ್ರು ಸಂಜೆನ ಗೂಡಿಸ್ರಿ. ಕಸಬರಿಗೆ ತೊಗೊಂಡು ಇಳು ಹೊಕ್ಕೊಂಡಿರೋದು ನೋಡಿರಿ. ಕಸಬರಿ ನವಿಲ್ಗರಿ ಮಾಡಿದಂಗೆ. ಅಲ್ಲಿ ಹೇಳಿಲ್ಲ ಅಂತ ಉಪ್ಪಿಟ್ಟು ಮಾಡಿಂದ ಎಬಸ್ರಿ ಅಂದ್ಲತ್ತ, ಮಕ್ಕೊಂಡ್ಲಂತ. ಕೊಟ್ಟಷ್ಟು ಅವಧಿಯಲ್ಲಿ ಸಿಕ್ಕ ಸೌಕರ್ಯದಲ್ಲಿ ಇಷ್ಟವನು ಬೆಳೆ ನೀನು ಮರುಳ ಸಿದ್ಧ. 100 ವರ್ಷ 10 ವರ್ಷ 5 ವರ್ಷ ಬದುಕ್ತಿಲ್ಲೋ ಗೊತ್ತಿಲ್ಲಪ್ಪ, ಬೇಕಾಗಿ ಬದುಕೋ. ನಮ್ಮ ಶರಣರು ಅನುಭವ ಮಂಟಪದ ಅಂಗಳದಲ್ಲಿ ಕಾಯಕವನ್ನು ಮಾಡುತ್ತ, ದಾಸೋಹವನ್ನು ನೀಡುತ್ತ, ಸರ್ವರನ್ನು ಪ್ರೀತಿಸುತ್ತಾ ಪ್ರೀತಿಯ ಮಹಲನ್ನೇ ಕಟ್ಟಿದರು. ಅದು ಬಸವ ಮಹಾಮನೆ. ಅರಮನೆಗಿಂತಲೂ ಸಿರಿಮನೆ ಬಸವ ಮಹಾಮನೆ. ಆ ಬಸವ ಮಹಾಮನೆಯ ಶರಣರ ದರ್ಶನವೇ ಜೀವನ ದರ್ಶನ. ಗರ್ಭಸ್ಥಿ ಶಿಶು ಹೊಟ್ಯಾಗೈತಿ, ಅದಕ್ಕೆ ಛಾಯಾತ್ಮ ಅಂದ್ರು 3 ಅಕ್ಷರ. ನಾಳೆಯ ದಿನ ಮುಂದುವರಿತದ. ಎಲ್ಲರಿಗೂ ಶುಭವಾಗಲಿ. ಜೈ ಗುರು ಬಸವ.